ಆಟೋಗಳಿಗೆ ಬೆಂಗಳೂರಲ್ಲಿ ಬಿಸ್ನೆಸ್ ಇಲ್ಲ, ಆಟೋಗಳ ಡ್ಯೂಟಿ ಬರ್ತಾ ಇಲ್ಲ, ಸಿಕ್ಕಾಬಟ್ಟೆ ಡಲ್ ಇದೆ. ಇದಕ್ಕೆ ಏನ್ ರೀಸನ್ ಬ್ರದರ್? ಏನಕ್ಕೋಸ್ಕರ? ತುಂಬಾ ಜನ ಅನ್ಕೊಂಡಿರೋದು ಜಾಸ್ತಿ ಆಟೋಗಳು ಇಳಿತಾ ಇದಾವೆ ಅದಕ್ಕೋಸ್ಕರನೇ ಅಂತ ಅಂದ್ಬಿಟ್ಟು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ರೀಸನ್ ಅಲ್ವೇ ಅಲ್ಲ. ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಏನ್ ರೀಸನ್ಗೋಸ್ಕರ ಬೆಂಗಳೂರಲ್ಲಿ ಡ್ಯೂಟಿಗಳು ಬರ್ತಾ ಇಲ್ಲ, ಇದಕ್ಕೆ ಹಿಂದೆ ಯಾರು ಕಾರಣ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ತುಂಬಾ ಜನ ಅನ್ಕೊಂತಿರೋದು ಇವಾಗ ಹೊಸ ಆಟೋಗಳು ಬರ್ತಿದಾವೆ, ಆ ಗಾಡಿಗಳಿಂದಾಗಿ ಡ್ಯೂಟಿಗಳಿಲ್ಲ ಅಂತ ಅನ್ಬಿಟ್ಟು. ಆತರ ಏನಿಲ್ಲ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅದೇನಂತಂದ್ರೆ, ಈಗ ತುಂಬಾ ಹಳುಬ್ರು ಅಂದ್ರೆ ಹಳೆ ಗಾಡಿಗಳಿರ್ತವೆ, ಒಂದು 3 ವರ್ಷ 4 ವರ್ಷ 5 ವರ್ಷ ಹಳೆ ಗಾಡಿಗಳು ಏನಿದಾವೆ ಅವು ಬಂದ್ಬಿಟ್ಟು ಒಂದು 15 16 18 19 20 ಈ ಮಾಡ್ಲ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಇರೋದು ನಿಮಗೆ ನೋಡಕ್ ಸಿಗೋದು ಯಾವ್ದು LPG ಗಾಡಿಗಳಾಯ್ತಾ. ಈ LPG ಗಾಡಿಗಳನ್ನ ಬಂದ್ಬಿಟ್ಟು ಜನ ಕೊಟ್ಬಿಟ್ಟು ಈಗ CNG ಗಾಡಿ ಕಡೆಗೆ ಸ್ವಿಚ್ ಆಗ್ತಾ ಇದ್ದಾರೆ ಆಯ್ತಾ. ಆ ರೀಸನ್ ಇಂದ ಏನಾಗ್ತಿದೆ, ಹೊಸ ಗಾಡಿಗಳು ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಕೂಡ ನಾನು ಹೇಳ್ತೀನಿ. ಇವಾಗ ಅದೇ ಗಾಡಿನೇ ರಿಪೇರಿ ಮಾಡಿಸ್ಕೊಂಡು ಇಲ್ಲ ಅದೇ ಗಾಡಿನೇ CNG ಕನ್ವರ್ಟ್ ಮಾಡ್ಕೊಂಡು ಓಡಿಸ್ಬೋದಲ್ಲ ಅಂತ ನೀವು ಅನ್ಕೋಬಹುದು. ಬಟ್ ಆತರ ಆಗಲ್ಲ. ರೀಸನ್ ಬಂದು ಕೆಲವೊಬ್ರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರಿಗೆ ಓಕೆ ಅನ್ಸಿದೆ. ಬಟ್ ಏನಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಆ ಗಾಡಿನ ಸೇಲ್ ಮಾಡ್ಬಿಟ್ಟು ಈ ಕಡೆ ಹಳ್ಳಿ ಯಾವ್ದಾದ್ರು ಬೇರೆ ತಾಲೂಕಿಗೆ, ಬೆಂಗಳೂರು ಬಿಟ್ಟು ಬೇರೆ ತಾಲೂಕಿಗೆ, ಇಲ್ಲ ಯಾವ್ದಾದ್ರು ಹಳ್ಳಿ ಕಡೆಗೆ, ಈ ಕಡೆ ಮೈಸೂರು ಅಲ್ಲಿಗೆ CC ಎತ್ಕೊಂಡು ಗಾಡಿನ ಹೋಗ್ತಾರೆ, ಅಲ್ಲಿ ಪರ್ಮಿಟ್ ಹಾಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೋತಾರೆ. ಇನ್ ಬೆಂಗಳೂರು ಕಂಡೀಷನ್ ಅಲ್ಲಿ ಹೆಂಗಿದೆ ಅಂತಂದ್ರೆ, ಈಗ ತುಂಬಾ ಹಳೆ ಗಾಡಿಗಳನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ಆಯ್ತಾ. ಮಿನಿಮಮ್ ಅಂದ್ರೂ 4 ಇಂದ 5 ಸಾವಿರ ರೂಪಾಯಿ ಆದ್ರೂ ಮಿನಿಮಮ್ ಅಂದ್ರೂ ಗಾಡಿಗೆ ಒಂದು 3 ವರ್ಷ 4 ವರ್ಷ ಆದ್ಮೇಲೆ ಗಾಡಿಗೆ ಖರ್ಚು ಬಂದೇ ಬರುತ್ತೆ, ಏನಾದ್ರೂ ಒಂದು ರಿಪೇರಿ ಬಂದೇ ಬರುತ್ತೆ. ಆ ರೀಸನ್ ಇಂದ ಏನ್ ಮಾಡ್ತಾರೆ, ಈ 5,000 6,000 ರೂಪಾಯಿ ನಾವು ಆಟೋಗೆ ಒಂದು ಮೇಂಟೆನೆನ್ಸ್ಗೋಸ್ಕರ ಖರ್ಚು ಮಾಡೋ ಬದಲು ಒಂದ್ ಕೆಲಸ ಮಾಡೋಣ, ಹೊಸ ಗಾಡಿನೇ ತಗೋಬಿಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹೊಸ ಗಾಡಿನ ಹಾಕುವಂತಾರೆ. ಸೊ ನೀವು ಯೋಚನೆ ಮಾಡಿ, ಇವಾಗ ಒಂದು 5,000 ರೂಪಾಯಿ ನಾವು ಮೇಂಟೆನೆನ್ಸ್ ಅಂತ ಹೇಳ್ತಿದ್ರೆ ಅದ್ರ ಜೊತೆಗೆ ಒಂದು 5,000 ರೂಪಾಯಿ ನಾವು ಸೇರಿಸ್ಬಿಟ್ರೆ 10,000 ರೂಪಾಯಿಗೆ ನೀವು EMI ನಲ್ಲಿ ಒಂದು ಹೊಸ ಗಾಡಿನ ತಗೋಬಹುದು. ಮತ್ತೆ ಯಾವ್ದೇ ತರ ಒಂದ್ 2 ವರ್ಷವರೆಗೂ ಟೆನ್ಷನ್ ಇರಲ್ಲ, ಅದು ರಿಪೇರಿ ಆಯ್ತು ಇಲ್ಲಿಲ್ಲ ಬೇಕಾಯ್ತು ಅಂತ. ಸೊ ಈ ರೀಸನ್ ಇಂದ ಏನ್ ಮಾಡ್ತಿದ್ದಾರೆ, ತುಂಬಾ ಜನ ಹಳೆ ಗಾಡಿಗಳನ್ನ LPG ಗಾಡಿಗಳಾಗಿರ್ಲಿ ಇವೆಲ್ಲ ಕೊಟ್ಬಿಟ್ಟು ಹೊಸ ಗಾಡಿಗಳನ್ನ ತಗೊಂತಾ ಇರೋದು. ಇದೊಂದು ರೀಸನ್ ಆಯ್ತಾ. ಎರಡನೇ ರೀಸನ್, ಬುಕಿಂಗ್ಸ್ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಇದಕ್ಕೆ ಯಾರಪ್ಪ ಕಾರಣ ಅಂತ ಅಂದ್ರೆ, ಡೈರೆಕ್ಟ್ ಆಗಿ ಈ ಅಗ್ರಿಕೇಟರ್ಸ್ ಕಂಪ್ನಿಗಳು ಬೆಂಗಳೂರಲ್ಲಿ ಯಾರೆಲ್ಲ ಇದ್ದಾರೆ ಅಗ್ರಿಕೇಟರ್ ಕಂಪ್ನಿಗಳು ನಿಮ್ಗೆಲ್ಲ ಗೊತ್ತಿರುತ್ತೆ. ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಪ್ರೈಸ್ ಯಾವ ತರ ಇವ್ರದಿದೆ ಅಂತ ಅಂದ್ಬಿಟ್ಟೆಲ್ಲ ಗೊತ್ತು. ಈ ಅಗ್ರಿಕೇಟರ್ ಕಂಪ್ನಿಗಳೆಲ್ಲ ಒಬ್ರಿಗೊಬ್ರು ಪೈಪೋಟಿಗೆ ಬೆದ್ದು ಒಂದು ಏನಂತಾರೆ, ಒಂದು ಕಾಂಪಿಟೇಷನ್ ಬಿದ್ಬಿಟ್ಟು ಏನಾಗ್ಬಿಟ್ಟಿದೆ, ಕರೆಕ್ಟ್ ಆಗಿ ರೇಟ್ಗಳನ್ನ ಸಿಗ್ತಿಲ್ಲ. ಇವಾಗ ಕ್ಯಾಬ್ಗಳಿಗೆ 24 ರೂಪಾಯಿ ಸಿಗ್ಬೇಕು, ಆಟೋಗಳಿಗೆ ಬಂದ್ಬಿಟ್ಟು 18 ರೂಪಾಯಿ ಕಿಲೋಮೀಟರ್ ಸಿಗ್ಬೇಕು ಅನ್ನೋದೆಲ್ಲ ರೂಲ್ಸ್ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಆ ತರ ಸಿಗ್ತಿದೀಯ ಅಂತ ಅಂದ್ರೆ ಇಲ್ಲ, ಸಿಗ್ತಾ ಇಲ್ಲ. ಇದೊಂದು ರೀಸನ್ ಆಯ್ತಾ. ಇದು ಮೇನ್ ಈ ತರ ಒಂದು ಡ್ಯೂಟಿ ಬರ್ದೇ ಇರೋದಕ್ಕೆ ಹೊಡ್ತಾನೆ ಬಂದ್ಬಿಟ್ಟು ಯಾರ ಕಡೆಯಿಂದ ಅಂತ ಅಂದ್ರೆ ಅಗ್ರಿಕೇಟರ್ ಕಂಪ್ನಿಯಿಂದ. ಮೇನ್ ಆಗಿ ಆಟೋ ಡ್ರೈವರ್ ಆಗಿರ್ಲಿ, ಕ್ಯಾಬ್ ಡ್ರೈವರ್ ಆಗಿರ್ಲಿ, ಇವ್ರಿಗೆ ಹೊಡ್ತಾ ಬೀಳಕ್ಕೆ ಕಾರಣ ಏನಂತ ಅಂದ್ರೆ ಡೈರೆಕ್ಟ್ ಆಗಿ ಈ ಅಗ್ರಿಕೇಟರ್ ಕಂಪ್ನಿಗಳು, ಸರಿನಾ. ಇದೊಂದು ರೀಸನ್. ಮತ್ತೆ ಏನಕ್ಕೆ ಈ ಅಗ್ರಿಕೇಟರ್ ಕಂಪ್ನಿ ತಾನೇ ಡ್ಯೂಟಿ ಮಾಡ್ತೀವಿ, ಆದ್ರೆ ಈ ಅಗ್ರಿಕೇಟರ್ ಕಂಪನಿಯವರು ಯಾವ ತರ ನಮ್ಗೆ ಮೋಸ ಮಾಡ್ತಿದ್ದಾರೆ, ಇವ್ರುಗಳಿಂದ ಯಾವ ತರ ನಮ್ಗೆ ಡ್ಯೂಟಿ ಬರ್ತಾ ಇಲ್ಲ ಅಂತ ನೀವು ಅನ್ಕೋಬಹುದು. ಅಂದ್ರೆ ಹೇಗೆ ನಮ್ಗೆಲ್ಲ ಹೊಡ್ತಾ ಬೀಳ್ತಿದೆ ಅಂತ ಅಂದ್ಬಿಟ್ಟು ಆಯ್ತಾ. ನೀವು ಯಾವುದೇ ಒಂದು ಅಗ್ರಿಕೇಟರ್ ಅಪ್ಲಿಕೇಶನ್ ಕೂಡ ಓಪನ್ ಮಾಡಿ, ಅಂದ್ರೆ ಈ ಕಸ್ಟಮರ್ ಬುಕಿಂಗ್ ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆಟೋಗೆ ಎಷ್ಟು ಫೇರ್ ಇದೆ, ಅದ್ರ ಜೊತೆಗೆ ಕ್ಯಾಬ್ಗಳಿಗೆ ಎಷ್ಟು ಫೇರ್ ಇದೆ, ಮತ್ತೆ ಅವ್ರದ್ದು ಏನು ಬೈಕ್ ಟ್ಯಾಕ್ಸಿ ಅಂತ ಅಲ್ವಾ ಅದಕ್ಕೆ ಎಷ್ಟು ಫೇರ್ ಇದೆ ಅನ್ನೋದು ನೀವೊಂದು ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಮೇನ್ ಆಗಿ ನಮ್ಗೆ ಕಾಂಪಿಟೇಷನ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಕ್ಯಾಬ್ಗೆ ಇವಾಗ ಕ್ಯಾಬ್ಗೂ ಅದೇನೆ ಆಲ್ಮೋಸ್ಟ್ ಆಟೋಕ್ಕಿಂತ ಕಮ್ಮಿ ಇದೆ. ಎಕ್ಸಾಂಪಲ್ ಆಟೋಗೆ ಬಂದ್ಬಿಟ್ಟು ಈಗ ಗೌರ್ಮೆಂಟ್ ರೇಟ್ ಪ್ರಕಾರವಾಗಿ 18 ರೂಪಾಯಿ ಕಿಲೋಮೀಟರ್ ಇರೋದು, 1 ಕಿಲೋಮೀಟರ್ಗೆ 36 ರೂಪಾಯಿ ಮಿನಿಮಮ್, 18 ರೂಪಾಯಿ ಪ್ರತಿ ಕಿಲೋಮೀಟರ್ ಅಂತ ಮಾಡಿದ್ದಾರೆ. ಸೇಮ್ ಕ್ಯಾಬ್ ಕೂಡ 16 ರೂಪಾಯಿ 17 ರೂಪಾಯಿ 15 ರೂಪಾಯಿ ಈ ತರ ಒಂದು ವೇರಿಯೇಷನ್ ಅಲ್ಲಿ ಬಂದ್ಬಿಟ್ಟು, ಪೀಕ್ ಅವರ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಏನಂತಂದ್ರೆ ನೀವು ನಾನ್ ಪೀಕ್ ಅವರ್ ಅಲ್ಲೆಲ್ಲ, ಇವಾಗ ಹೇಳ್ಬೇಕು ಅಂದ್ರೆ ಪೀಕ್ ಅವರ್ ಅಂತ ಯಾವ್ದು ಕನ್ಸಿಡರೇ ಮಾಡ್ತಿಲ್ಲ, ಎಲ್ಲದಕ್ಕೂ ಒಂದೇ ತರ ಮಾಡ್ಬಿಟ್ಟಾರೆ. ನೈಟ್ ಫೇರ್ ಅಂತ ಮಾಡಿಲ್ಲ, ಪೀಕ್ ಅವರ್ ಅಂತ ಅಷ್ಟೇನು ಇವಾಗ ಕನ್ಸಿಡರ್ ಮಾಡ್ತಾ ಇಲ್ಲ ಆಯ್ತಾ. ಏನ್ ಮಾಡ್ಬಿಟ್ಟಿದ್ದಾರೆ, ಈಗ ಆಟೋಕ್ಕಿಂತಾನು ಕ್ಯಾಬ್ ರೇಟ್ ಬಂದ್ಬಿಟ್ಟು ಪ್ರೈಸ್ ಡ್ರಾಪ್ ಮಾಡಿದ್ದಾರೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಿಮ್ಮ ಸ್ಕ್ರೀನ್ ಅಲ್ಲಿ ಕೂಡ ನೀವು ನೋಡ್ಬೋದು. ಇದು ನಾನು ಮೆಜೆಸ್ಟಿಕ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬರಿಗೆ ನಾನು ಊಬರ್ ಅಲ್ಲಿ ಬುಕ್ ಮಾಡಿದ್ದು. ಮೆಜೆಸ್ಟಿಕ್ ಇಂದ
ಇದು ವಿಧಾನಸೌಧ ಲೇಔಟ್ ಲಗ್ಗೆರೆಗೆ ಆಯ್ತಾ, 141 ರೂಪಾಯಿಗೆ ಬಂದ್ಬಿಟ್ಟು ಡ್ರಾಪ್ ಮಾಡಿದ್ದಾರೆ. ಎಲ್ಲಿ, ಯಾವ್ದ್ರಲ್ಲಿ? ಕ್ಯಾಬ್ ಅಲ್ಲಿ. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಯೋಚನೆ ಮಾಡಿ, ಬೆಳಗಿನ ಜಾವ ಒಂದು 5:05 ಏನೋ ಆಗಿರ್ಬೇಕು, 5:05 ಟೈಮ್ ಅಲ್ಲಿ, ಬೆಳಗ್ಗೆ ಹೊತ್ತಲ್ಲಿ. ಇವಾಗ ಆಟೋಗೆ ಬಂದ್ಬಿಟ್ಟು 230 ರೂಪಾಯಿ ಏನೋ ತೋರಿಸ್ತಾ ಇತ್ತು ಆಯ್ತಾ. ಆದ್ರೆ ಕ್ಯಾಬ್ಗೆ ಬಂದ್ಬಿಟ್ಟು 140 ರೂಪಾಯಿಗೆ 41 ರೂಪಾಯಿಗೆ ತೋರಿಸ್ತಾ ಇದೆ. ಸೊ ಆವಾಗ ಏನ್ ಮಾಡ್ತಾರೆ ಕಸ್ಟಮರು, ನನಗೆ ಇದ್ರಲ್ಲಿ ಹೋಯ್ತು ಅಂತಂದ್ರೆ ಆಲ್ಮೋಸ್ಟ್ 60 ರೂಪಾಯಿ 70 ರೂಪಾಯಿ ನನ್ಗೆ ಉಳಿತದೆ ಯಾವ್ದ್ರಲ್ಲಿ, ಕ್ಯಾಬಲ್ಲಿ ಹೋದ್ರೆ ಅಂತ ಅನ್ಬಿಟ್ಟು ಎಲ್ಲರೂ ಕ್ಯಾಬ್ನ ಬುಕ್ ಮಾಡ್ತಿದ್ದಾರೆ. ಇವಾಗ್ಲೂ ನೀವು ನೋಡಿ, ಎಲ್ಲಾದ್ರೂ ಇವಾಗ ಸಿಗ್ನಲ್ ಅಲ್ಲಿ ಆಗಿರ್ಲಿ ಅಥವಾ ಎಲ್ಲಾದ್ರೂ ಈ ಕ್ಯಾಬ್ಗಳನ್ನ ಹಾಕೊಂಡಿರ್ತಾರೆ ನೋಡಿ, ಅವ್ರ ಡಿಸ್ಪ್ಲೇನಲ್ಲಿ ಫುಲ್ ಟೈಮ್ ಡ್ಯೂಟಿ ಬರ್ತಾನೆ ಇರುತ್ತೆ. ಓಲಾದವ್ರದ್ದಾಗಿರ್ಬೋದು, ರ್ಯಾಪಿಡೋದವ್ರದ್ದಾಗಿರ್ಬೋದು, ಇಲ್ಲಾಂದ್ರೆ ನಮ್ಮ ಯಾತ್ರೆಯವ್ರದ್ದಾಗಿರ್ಬೋದು, ಹಾಗೆ ಊಬರ್ ಅವ್ರದ್ದಾಗಿರ್ಬೋದು, ಇವು ಅವ್ರದ್ದು ಡ್ಯೂಟಿ ಬರ್ತಾ ಇರುತ್ತೆ. ಯಾವ ಡ್ಯೂಟಿ ಬರ್ತಿದೆ? ಈ ಆಟೋದವ್ರದ್ದು ಎಲ್ಲ ಡ್ಯೂಟಿ ಬಂದ್ಬಿಟ್ಟು ಕ್ಯಾಬ್ ಅವ್ರಿಗೆ ಬರ್ತಿದೆ. ಅವ್ರಿಗೆ ಪ್ರೈಸ್ ಅವರು ಕೂಡ ಅಕ್ಸೆಪ್ಟ್ ಮಾಡ್ತಾನೆ ಇಲ್ಲ. ಈ ಅಗ್ರಿಗೇಟರ್ ಕಂಪ್ನಿಗಳು ಮಾಡುವಂತಹ ಕುತಂತ್ರಿ ಕೆಲಸಗೆ ಏನಾಗಿದೆ ಹೇಳಿ, ಇವಾಗ ಕರೆಕ್ಟ್ ಆಗಿ ನಮ್ಮ ಆಟೋದವ್ರಿಗೂ ಕೂಡ ಡ್ಯೂಟಿ ಬೀಳ್ತಾ ಇಲ್ಲ, ಅತ್ತಾಗೆ ಕ್ಯಾಬ್ ಅವ್ರು ಕೂಡ ಹೋಗಕ್ ಆಗ್ತಿಲ್ಲ. ಯಾಕೆ ಹೇಳಿ, ಕ್ಯಾಬ್ ಬಂದ್ಬಿಟ್ಟು ಆಟೋ ರೇಟ್ಗಿಂತಾನು ತುಂಬಾ ಕಡಿಮೆ ಇದೆ. ಇವಾಗ ಆಟೋದವ್ರದ್ದು ಏನು ಡ್ಯೂಟಿಗಳು ಬರ್ಬೇಕು ಅದನ್ನೆಲ್ಲ ಈ ಕಡೆ ಕ್ಯಾಬ್ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಇವಾಗ ಯಾರಿಗೂ ಕೂಡ ಡ್ಯೂಟಿಗಳು ಬರ್ತಿಲ್ಲ. ಹಂಗಾಗಿ ತೀರಾ ತುಂಬಾ ಡೌನ್ ಆಗ್ಬಿಟ್ಟಿದೆ. ಪೀಕ್ ಅವರಲ್ಲಿ ಏನ್ ಮಾಡ್ತಿದ್ದಾರೆ, ಆಟೋಗಳಿಗೆ ಬಂದ್ಬಿಟ್ಟು ನಾರ್ಮಲ್ ಫೇರ್ ಏನಿದೆ 18 ರೂಪಾಯಿ ಕಿಲೋಮೀಟರ್, ಅದೇ ತರ ಮಾಡಿದ್ದಾರೆ. ಒಬ್ಬೊಬ್ರು ಕಸ್ಟಮರ್ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಹಾಕಿರ್ತಾರೆ. ಬಟ್ ಏನಂತಂದ್ರೆ ಕ್ಯಾಬ್ಗೆ ಬಂದ್ಬಿಟ್ಟು ಸ್ವಲ್ಪ ಅವಾಗ ಪೀಕ್ ಅವರ್ ಅಲ್ಲಿ ಸ್ವಲ್ಪ ರೇಟ್ ನ ಜಾಸ್ತಿ ಮಾಡ್ತಾರೆ. ಹೇಳಿ, ಇಲ್ಲ ಅಂತಂದ್ರೆ ಗಾಡಿ ಬುಕ್ ಆಗಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಯಾವ ಡ್ರೈವರ್ ಕೂಡ 1 ಅವರ್ 2 ಅವರ್ 200 ರೂಪಾಯಿ 300 ರೂಪಾಯಿಗೆ ರೋಡಲ್ಲಿ ಟ್ರಾಫಿಕ್ ಅಲ್ಲಿ ಹೋಗಿ ಡ್ರಾಪ್ ಮಾಡಲ್ಲ ಆಯ್ತಾ. ಆ ರೀಸನ್ ಇಂದ ಈ ತರ ಮ್ಯಾನಿಪುಲೇಟ್ ಮಾಡ್ತಿರೋದು. ಈ ಒಂದು ಕಾರಣದಿಂದಾನೇ ಮೇನ್ ಆಗಿ ನಮ್ಮ ಆಟೋದವ್ರಿಗೆ ಡ್ಯೂಟಿಗಳು ಬರ್ತಾ ಇಲ್ಲ, ತುಂಬಾನೇ ಡಲ್ ಆಗಿರೋದು. ಮೇನ್ ರೀಸನ್ ಏನು ಹೇಳಿ, ಇವಾಗ ಆಟೋ ರೇಟ್ಗಿಂತನೂ ಕ್ಯಾಬ್ ರೇಟ್ ತುಂಬಾನೇ ತೀರಾ ಕಡಿಮೆ ಇದೆ. ಆ ಕಡಿಮೆ ಬರ್ತಿರುವಂತಹ ಬಾಡಿಗೆಯನ್ನು ಬಂದ್ಬಿಟ್ಟು ನಮಗ್ ಕರೆಕ್ಟ್ ಆಗ್ಬಿಡುತ್ತೆ, ನಮ್ಗೆ ಹೆಂಗೋ ನಾವು ಆಟೋದವ್ರಿಗೆ ಹೆಂಗೋ ಮ್ಯಾನೇಜ್ ಆಗ್ಬಿಡುತ್ತೆ. ಬಟ್ ಏನಂತ ಅಂದ್ರೆ ಆ ಬಾಡಿಗೆನ ಬಂದ್ಬಿಟ್ಟು ಕ್ಯಾಬ್ ಅವ್ರು ಎತ್ತುತ್ತಾ ಇಲ್ಲ. ಕಸ್ಟಮರ್ ಏನ್ ಮಾಡ್ತಿದ್ದಾರೆ, ಅಪ್ಲಿಕೇಶನ್ ಅಲ್ಲಿ ಕಾಣಿಸುತ್ತಲ್ವಾ, ಓಹ್ ನೋಡಪ್ಪ ಹೆಂಗೋ ಕಮ್ಮಿ ಇದೆ ಅಂತ ಅನ್ಬಿಟ್ಟು, ಇವಾಗ ಆಟೋಕ್ಕಿಂತನೂ ಕ್ಯಾಬ್ ಕಡಿಮೆ ಇದೆ, ಕ್ಯಾಬಲ್ಲೇ ಹೋಗ್ಬಿಡೋಣ ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಒಂದು 60 ರೂಪಾಯಿ 70 ರೂಪಾಯಿ ಕಮ್ಮಿನಲ್ಲೇ ಸಿಗುತ್ತೆ ಕ್ಯಾಬ್ ಅಂತ ಅನ್ಬಿಟ್ಟು ಎಲ್ಲರೂ ಅಲ್ಲಿಗೆ ಕಸ್ಟಮರ್ ಬುಕ್ಕಿಂಗ್ ಮಾಡ್ತಾರೆ. ಅವ್ರು ಅಲ್ಲಿ ಎಕ್ಸೆಪ್ಟ್ ಮಾಡ್ಲೋ ಬೇಡವಾ ಅಂತ ಅನ್ಬಿಟ್ಟು ಅವ್ರು ಎಕ್ಸೆಪ್ಟ್ ಮಾಡ್ತಿದ್ದಾರೆ. ಮೇನ್ ಆಗಿ ಯಾರಪ್ಪ ಎಕ್ಸೆಪ್ಟ್ ಮಾಡ್ತಿರೋದು ಅಂತಂದ್ರೆ ಇವಾಗ ಈ ಅಗ್ರಿಗೇಟರ್ ಕಂಪ್ನಿ ಮುಖಾಂತರವಾಗಿನೇ ಏನ್ ಫ್ಲೀಟ್ ಅಲ್ಲಿ ಗಾಡಿಗಳು ನಡೆಸ್ತಾ ಇದ್ದಾರೆ ಅವ್ರುಗಳಿಗೆ ಬೆನಿಫಿಟ್ ಆಗ್ತಿದೆ, ಅವ್ರಿಗೆ ಪ್ರಾಫಿಟ್ ಸಿಗ್ತಿದೆ. ಆದ್ರೆ ನಮ್ಮ ಈ ಆಟೋಗಳು ಬಂದ್ಬಿಟ್ಟು ಆ ಡ್ಯೂಟಿಗಳು ಸಿಗ್ತಾ ಇಲ್ಲ. ಈ ರೀಸನ್ ಇಂದಾನೆ ನಮ್ಮ ಆಟೋಗಳಿಗೆ ಈಗ ಸ್ವಲ್ಪ ಡ್ಯೂಟಿಗಳು ಡೌನ್ ಆಗಿರೋದು. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ, ನಾನು ಆಗ್ಲೇ ಹೇಳ್ದಲ್ಲ, 234 ಏನೋ ಬಂದ್ಬಿಟ್ಟು ಬೆಳಿಗ್ಗೆ 5 ಗಂಟೆನಲ್ಲಿ 8.5 ಕಿಲೋಮೀಟರ್ಗೆ ಆಟೋದಲ್ಲಿ ಬಂದ್ಬಿಟ್ಟು 200 ಚಿಲ್ಲರೆ ತೋರಿಸ್ತಿತ್ತು. ಯಾಕಂದ್ರೆ ಆಟೋದವರು ನಾರ್ಮಲ್ ಆಗಿ ಏನ್ ಮೀಟರ್ ಫೇರ್ಗಿಂತ ಕಮ್ಮಿ ಸಿಕ್ಕಿದ್ರೆ ಹೋಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ಅಗ್ರಿಗೇಟರ್ ಕಂಪ್ನಿಯವ್ರಿಗೆ. ಯಾಕೆ ಹೇಳಿ, ಇಲ್ಲಿ ಒಂದು ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ, ಈ ಅಮೌಂಟ್ ಬರ್ಲೇಬೇಕು, ಗೌರ್ಮೆಂಟ್ ಈ ಅಮೌಂಟ್ ಇದ್ರೆ ಮಾತ್ರನೇ ಆಟೋ ಅವರು ಹೋಗೋದು, ಇಲ್ಲಾಂದ್ರೆ ಹೋಗಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಕ್ಯಾಬ್ ಅಲ್ಲಿ ಬಂದ್ಬಿಟ್ಟು ಆತರ ಇಲ್ಲ. ಈ ಅಗ್ರಿಗೇಟರ್ ಕಂಪ್ನಿಯವ್ರು ಏನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಮೌಂಟ್, ಆ ಅಮೌಂಟ್ ಅಲ್ಲೇನೆ ಆಪರೇಟ್ ಮಾಡ್ತಿರೋದು. ಅವ್ರಿಗೂ ಈ ಕ್ಯಾಬ್ ಓಡಿಸೋರು ಕೂಡ ಬೇರೆ ವಿಧಿ ಇಲ್ವಲ್ಲ. ಹಂಗಾಗಿ ಏನ್ ಮಾಡ್ತಿದ್ದಾರೆ, ಅವ್ರು ಏನು ಅಗ್ರಿಗೇಟರ್ ಕಂಪ್ನಿಯವ್ರು ಕೊಡ್ತಿದ್ದಾರೆ ಅದೇ ಡ್ಯೂಟಿನೇ ಅಕ್ಸೆಪ್ಟ್ ಮಾಡ್ಕೊಂಡು ಅವರು ಓಡಿಸ್ತಿದ್ದಾರೆ. ಅದರಿಂದ ಅವ್ರಿಗೂ ಲಾಸ್ ಆಗ್ತಿದೆ. ಏನೆಲ್ಲ ಲಾಸ್ ಅಂತಂದ್ರೆ, ಅವರ ಟೈಮ್ ಲಾಸ್ ಆಗ್ತಿದೆ, ಅವ್ರ ಇನ್ವೆಸ್ಟ್ಮೆಂಟ್ ಲಾಸ್ ಆಗ್ತಿದೆ, ಹಾಗೆ ಅವರ ಎನರ್ಜಿ ಲಾಸ್ ಆಗ್ತಿದೆ. ಸೊ ಮೇನ್ ಪ್ಲೇಸಸ್ ಯಾವುದು, ಅವ್ರ ಟೈಮ್ ಅಂತೂ ತುಂಬಾನೇ ಲಾಸ್ ಆಗ್ತಿದೆ. ಅದಕ್ಕೆ ಏನ್ ಮಾಡ್ತಿದ್ದಾರೆ, ನಾನ್ ಪೀಕ್ ಅವರಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಬುಕಿಂಗ್ಸ್ ನ ಎತ್ತೋದಿಲ್ಲ, ಯಾವುದೇ ಕಾರಣಕ್ಕೂ ಬುಕಿಂಗ್ಸ್ ಎತ್ತಲ್ಲ. ನಾನ್ ಪೀಕ್ ಅವರಲ್ಲಿ ತುಂಬಾ ತೀರಾ ಕಡಿಮೆ. ಏನ್ ಈ ಫ್ಲೀಟ್ ಕಂಪ್ನಿ ಕಡೆಯಿಂದ ಓಡಿಸ್ತಾರೆ, ಅವ್ರಿಗೊಂದು ತಿಂಗ್ಳಿಗೆ ವಾರಕ್ಕೋ ಏನೋ ಇರುತ್ತಲ್ಲ, 70 ಡ್ಯೂಟಿ 100 ಡ್ಯೂಟಿ ಅಂತ ಅಂದ್ಬಿಟ್ಟು ಅವರು ಆ ಅಚೀವ್ ಮಾಡಕ್ಕೋಸ್ಕರ ಅವ್ರ ಡ್ಯೂಟಿ ಮಾತ್ರ ಎತ್ತುತ್ತಾರೆ ಹೊರತು ಬೇರೆ ಅವ್ರದ್ದೇ ಇಂಡಿವಿಜುವಲ್ ಆಗಿ ಯಾರು ಗಾಡಿ ಅಟ್ಯಾಚ್ ಮಾಡಿರ್ತಾರೆ ಅವ್ರಂತೂ ಎತ್ತೋದೇ ಇಲ್ಲ. ಆದರೆ ನಮ್ಮ ಆಟೋ ಕಂಡೀಷನ್ ಆತರ ಇಲ್ಲ. ಫ್ಲೀಟ್ ಕಂಪ್ನಿನಲ್ಲಿ ಓಡ್ತಿರೋದು ಕೆಲವೊಂದು ಬೆರಳಿಕೆ ಅಷ್ಟೇ ಗಾಡಿಗಳಿರೋದು ಆಯ್ತಾ. ಬಟ್ ಏನಂತಂದ್ರೆ ಎಲ್ಲ ಇಂಡಿವಿಜುವಲ್ ಗಾಡಿನೇ, ಗೌರ್ಮೆಂಟ್ ಕಡೆಯಿಂದ ಏನ್ ರೇಟ್ ಇದೆ ಅದೇ ರೇಟ್ಗೆ ಓಡಿಸ್ತಿರೋದು. ಆ ರೀಸನ್ ಇಂದ ಈಗ
ಯಾವುದು ನಮಗೆ ಆಟೋಗಳಿಗೆ ಬರಬೇಕು ಬಾಡಿಗೆ ಅದೆಲ್ಲ ಬಂದ್ಬಿಟ್ಟು ರೇಟ್ ಕಡಿಮೆ ಮಾಡಿ ಆಟೋಕ್ಕಿಂತ ಫೇರ್ ಕಮ್ಮಿ ಮಾಡಿ, ಆಟೋಗೂ ಕ್ಯಾಬ್ಗೂ ಮಿನಿಮಮ್ ಅಂದ್ರೂ ಒಂದು 30% ಅಷ್ಟಾದ್ರೂ ಕಮ್ಮಿ ಮಾಡಿಬಿಟ್ಟು ಆಟೋ ಫೇರ್ಗಿಂತ ಕಮ್ಮಿ ಮಾಡಿ ನಾನ್ ಎ ಸಿ ಅಂತ ಅಂದ್ಬಿಟ್ಟು ಕ್ಯಾಬ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ತರ ಆಗ್ತಿದೆ. ಯೋಚನೆ ಮಾಡಿ, ಈಗ ನನ್ನ ಫ್ರೆಂಡ್ ಕೂಡ ಅಷ್ಟೇ, ನಾನು ಮಂತ್ರಾಲಯಕ್ಕೆ ಹೋಗಿ ಮೆಜೆಸ್ಟಿಕ್ ಬಂದು ಇಳ್ಕೊಂಡ್ವಿ. ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡು ನನ್ನ ಫ್ರೆಂಡ್ ಈಗ ಅವ್ರ ಮನೆಗೆ ಹೋಗ್ಬೇಕಿತ್ತು. ಆಟೋ ಬಂದ್ಬಿಟ್ಟು 230, 240 ರೂಪಾಯಿ ತೋರಿಸ್ತಿತ್ತು. ಆದ್ರೆ ಕ್ಯಾಬಲ್ಲಿ ಬಂದ್ಬಿಟ್ಟು 140 ರೂಪಾಯಿ ತೋರಿಸ್ತಿತ್ತು. ಆಯ್ತಾ, ಅವನ್ಗೂ ಹೋಗ್ಲಿ ಒಂದು 20 ರೂಪಾಯಿನ 30 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಕೊಟ್ಟರು ಕೂಡ ಕ್ಯಾಬ್ ಅವನಿಗೆ ಇನ್ನೂ ನನಗೆ ಎಷ್ಟು ಉಳಿತು, 50 ರೂಪಾಯಿ ಅಷ್ಟು ಉಳಿತು. ಕಸ್ಟಮರ್ ಇದನ್ನ ಲೆಕ್ಕ ಮಾಡ್ತಾರೆ. ಆಯ್ತಾ, ಹನಿ ಕೊಡೋದ್ರೇನೆ ಹಳ ಅಂತ ಹೇಳೋದು. ಹಂಗಾಗಿ ಈ ತರ ಇದೆ ಸ್ನೇಹಿತರೆ. ಈ ಒಂದು ರೀಸನ್ಗೆನೆ ಡ್ಯೂಟಿಗಳು ಕರೆಕ್ಟ್ ಆಗಿ ಬೆಂಗಳೂರಲ್ಲಿ ಆಟೋದವ್ರಿಗೆ ಸಿಗ್ತಾ ಇಲ್ಲ. ಇದಕ್ಕೆ ಯಾರು ಧ್ವನಿ ಎತ್ತಬೇಕು? ನಾನೊಬ್ಬ ಎತ್ತಿದ್ರೆ ಆಗುತ್ತಾ? ಇಲ್ಲ. ಇದಕ್ಕೆ ಧ್ವನಿ ಎತ್ತಬೇಕಿರೋದು ಸಂಘ ಸಂಘಟನೆಯವರು ಅಂತೂ ಯಾವುದೇ ಕಾರಣಕ್ಕೂ ಧ್ವನಿ ಎತ್ತುತ್ತಾ ಇಲ್ಲ. ಆರಾಮಾಗೆ ಗಲ್ಲಿಗೊಂದು ಸಂಘ ಸಂಘಟನೆಗಳೆಲ್ಲ ಉಟ್ಕೊಂಡಿದ್ದಾವೆ. ಅದ್ ಏನ್ ಮಾಡ್ತಾರೋ, ಯಾವ ತರ ಮಾಡ್ತಿದಾರೋ, ಏನ್ ಮಾಡ್ತಿದಾರೋ ಅಂತ ಯಾರಿಗೂ ಅರ್ಥನೇ ಆಗಲ್ಲ. ಈ ಆಗ್ತಿರುವಂತಹ ಪ್ರಾಬ್ಲಮ್ಸ್ಗೆ ಧ್ವನಿ ಯಾರಪ್ಪ ಎತ್ತಬೇಕು ಅಂತಂದ್ರೆ ಸಂಘ ಸಂಘಟನೆಗಳು. ಸರಿನಾ? ಈಗ ಸಂಘ ಸಂಘಟನೆಗಳು ಏನಾಗ್ಬಿಟ್ಟಿದಾವೆ ಅಂದ್ರೆ, ಕೆಲವೊಂದು ಸಂಘ ಸಂಘಟನೆಗಳು ಬಿಸ್ನೆಸ್ಗೋಸ್ಕರನೇ ಜಸ್ಟ್ ಸಂಘ ಸಂಘಟನೆನ ನಡೆಸ್ತಿದಾರ ಅಂತಾನು ಹೇಳ್ಬೋದಾಯ್ತಾ. ಅವರ ಬಿಸ್ನೆಸ್ಗೆ ಮೇನ್ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ಇದನ್ನ ಯಾರನ್ನು ಯೋಚನೆ ಮಾಡ್ತಿಲ್ಲ. ಗಲ್ಲಿಗೊಂದು 70-80 ಸಂಘ ಸಂಘಟನೆಗಳು ಬೆಂಗಳೂರಲ್ಲಿ ಉಟ್ಕೊಂಡಿದೆ. ಆಯ್ತಾ, ಈ ಅಂದ್ರೆ ಎಲ್ಲಾರ್ಗು ಅವ್ರವ್ರದೇ ಆದ ಒಂದು ಪೈಪೋಟಿನಲ್ಲಿ ಬಿದ್ದ್ಬಿಟ್ಟಿದ್ದಾರೆ. ಎಲ್ಲಾ ಸಂಘಟನೆನಲ್ಲೂ ಕೂಡ 5,000, 6,000, 10,000 ಈ ತರ ಜನಗಳು ಸೇರ್ಕೊಂಡು ಟೋಟಲ್ ಆಗಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಯಾಕೆ ಹೇಳಿ? ಅಲ್ಲೆಲ್ಲ ನಮ್ಮ ಸಂಘಟನೆ ದೊಡ್ಡದು ಅಂತ ತೋರಿಸ್ಬೇಕಲ್ವ. ಈ ತರ ಕಾರಣ ಇರೋದ್ರಿಂದಾಗಿ ನಮ್ಮ ಸಂಘ ಸಂಘಟನೆಗಳೆಲ್ಲನೇ ಒಂದು ಪೈಪೋಟಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲೂ ಕಾಂಪಿಟೇಷನ್ ನಡೆಯಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ ಸಂಘಟನೆಗೆ ಸೇರ್ಕೊಳ್ಳಿ ಅಂತ ಅನ್ಬಿಟ್ಟು. ಬಟ್ ಎಲ್ಲಾ ಸಂಘಟನೆಯಲ್ಲೂ ಬರೀ 5,000, 10,000 ಜನ ಇಟ್ಕೊಂಡು ಮ್ಯಾನೇಜ್ ಮಾಡಕ್ ಆಗಲ್ಲ. ಒಬ್ರು ಸ್ಟ್ರೈಕ್ ಮಾಡಿದ್ರೆ ಒಬ್ರು ಒಪ್ಕೊಂತಾರೆ, ಓಕೆ ನಾವು ಸ್ಟ್ರೈಕ್ಗೆ ನಾವು ಭಾಗಿಯಾಯ್ತೀವಿ, ನಮ್ ಸಪೋರ್ಟ್ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಸಂಘಟನೆಯವ್ರು ಹೇಳ್ತಾರೆ, ಇಲ್ಲ ನಮ್ಗೆ ನಾವು ಈ ಅಂದ್ರೆ ನಾವು ಯಾವ್ದೇ ತರ ಈ ಸ್ಟ್ರೈಕ್ ನಮ್ದೇನೋ ಬೆಂಬಲ ಇಲ್ಲ ಅನ್ನೋದು ಒಬ್ರು. ಹಿಂಗಾಗಿ ಒಬ್ರು ಮಾಡಿದ್ರೆ ಇನ್ನೊಬ್ರಿಗೆ ಪ್ರಾಬ್ಲಮ್, ಇನ್ನೊಬ್ರು ಮಾಡಿದ್ರೆ ಇನ್ನೊಬ್ರು ಪ್ರಾಬ್ಲಮ್. ಅವಾಗ ಏನಂತಾರೆ ಅಂದ್ರೆ, ಅವತ್ತು ನಾವು ಮಾಡಿದಾಗ ಇವರು ನಮ್ಗೆ ಸಾಥ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಈ ಸಂಘಟನೆಯವರು, ನಾವು ಈ ಸತಿ ನಾವು ಕೊಡಲ್ಲ ಬೆಂಬಲ ಅಂತ. ಈ ತರ ಕಾರಣದಿಂದ ಏನಾಗಿದೆ ಅಂತಂದ್ರೆ, ಈ ಸಂಘ ಸಂಘಟನೆ ಪೈಪೋಟಿ ನಡೆಯೋದ್ರಿಂದಾಗಿ ಒಬ್ಬರು ಬೆಂಬಲ ಕೊಡ್ತಾರೆ ಅನ್ಕೊಳ್ಳಿ, ಇನ್ನೊಂದು ಸಂಘಟನೆ ಬಂದ್ಬಿಟ್ಟು ಬೆಂಬಲ ಕೊಡಲ್ಲ. ಇವ್ರು ಬೆಂಬಲ ಕೊಟ್ಟಾಗ ಇವ್ರು ಬೆಂಬಲ ಕೊಡಲ್ಲ. ಏನಾಗ್ಬಿಡುತ್ತೆ, ಇವರಲ್ಲೇನೆ ಓಕೆ ಅವತ್ತು ನಾವು ಇದಕ್ಕೆ ಬಂದ್ಗೋ ಕರೆ ಕೊಟ್ಟಿದ್ವೋ, ಏನೋ ಒಂದು ಮುಸ್ಕರಕ್ಕೆ ಏನೋ ಕರೆ ಕೊಟ್ಟಿದ್ವಿ, ಆದ್ರೆ ಈ ಸಂಘಟನೆಯವರು ಬಂದ್ಬಿಟ್ಟು XYZ ಯಾವುದೇ ಸಂಘಟನೆ ಆಗಿರ್ಲಿ, ಇವ್ರು ನಮ್ಗೆ ಬೆಂಬಲ ಕೊಟ್ಟಿಲ್ಲ, ಅದಕ್ಕೆ ನಾವ್ ಇವತ್ತು ಬೆಂಬಲ ಕೊಡಲ್ಲ ಅಂತ. ಇವ್ರೇನ್ ಮಾಡ್ತಾರೆ, ನೆಕ್ಸ್ಟ್ ಇವರು ಒಪ್ಕೊಂಡಿರ್ತಾರಲ್ವ, ನಾವು ಓಕೆ ಸರಿ ನಾವು ಈ ಒಂದು ಡ್ರೈವರ್ಗೋಸ್ಕರ ಹೋರಾಡೋಣ, ನಮ್ಮ ಹಕ್ಕಿಗೋಸ್ಕರ ಹೋರಾಡೋಣ ಅಂತಂದ್ಬಿಟ್ಟು ಒಂದು ಸಂಘಟನೆ ಕೈ ಎತ್ತಿದಾಗ ಇನ್ನೊಂದು ಸಂಘಟನೆ ಏನ್ ಮಾಡ್ಬಿಡುತ್ತೆ, ಅವರು ಅವತ್ತು ಇವ್ರು ನಮ್ಗೆ ಸಪೋರ್ಟ್ ಮಾಡಿರ್ಲಿಲ್ಲ ಅದಕ್ಕೆ ನಮ್ ಸಪೋರ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಈ ತರ ಮಾಡ್ತಿದೆ. ಇದೇ ರೀಸನ್ ಇಂದಾನೆ ಏನಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಸಂಘಟನೆಗಳ ಆಗಿರೋದ್ರಿಂದಾಗಿ ಒಬ್ರಿಗೆ ಒಬ್ರು ಯಾವ ತರ ಇದನ್ನ ಬೆಂಬಲ ಕೊಡ್ಬೇಕು ಅನ್ನೋದೇ ಅರ್ಥ ಆಗಲ್ಲ. ರೀಸನ್ಗೆನೆ ಡ್ರೈವರ್ಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಅನ್ಬಿಟ್ಟು ಹೇಳೋದು. ಆಯ್ತಾ, ಇವಾಗ ಡ್ರೈವರ್ ಅಂದ್ರೆ ಏನು, ಇವನು ಡ್ರೈವರ್ ಆಗಿರ್ತಾನೆ, ಇಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇವನೊಬ್ಬ ಸಂಘಟನೆದಲ್ಲಿ ಇರ್ತಾನೆ, ಇವನೊಬ್ಬ ಸಂಘಟನೆ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ. ಇವನ್ ಸಂಘಟನೆ ಫೋನ್ ಮಾಡ್ತಾನೆ, ಇವನ್ ಸಂಘಟನೆಗೆ ಫೋನ್ ಮಾಡ್ತಾನೆ. ಹಿಂಗಾಗಿ ಬೆಂಗಳೂರಲ್ಲಿ ಇವಾಗ ಈ ಕಾರಣಗಳಿಂದ ಬೆಂಗಳೂರಲ್ಲಿ ಈ ಪರಿಸ್ಥಿತಿ ಆಗಿರೋದು. ಅದಕ್ಕೇನೆ ತುಂಬಾನೇ ಡಲ್ ಹೊಡಿತಾ ಇದೆ ಬಿಸ್ನೆಸ್. ಇದೆಲ್ಲ ರೀಸನ್ ಗಳಿಂದಾನೆ ಆಟೋಗಳಿಗೆ ಬಿಸ್ನೆಸ್ ಡಲ್ ಆಗಿರೋದು. ಯಾಕಂತಂದ್ರೆ ಆಟೋಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ಕ್ಯಾಬ್ ಸಿಗ್ತಿದೆ. ಆಯ್ತಾ, ಸೊ ಎಲ್ಲರೂ ಒಂದು 50-100 ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇದೆಲ್ಲ ರೀಸನ್. ಮತ್ತೆ ಇದ್ರ ಜೊತೆಗೆ ಇದು ಯಾವ ತರ ಸರಿ ಹೋಗುತ್ತೆ ಅಂತ ಅಂದ್ರೆ, ಎಲ್ಲರೂ ಒಗ್ಗಟ್ಟಾಗ್ಬೇಕು. ಇದೆಲ್ಲ ಸರಿ ಆಗ್ಬೇಕು ಅಂತಂದ್ರೆ ಫಸ್ಟ್ ನಮ್ಮ ಸಂಘ ಸಂಘಟನೆಗಳಂತ ಏನ್ ಬೆಂಗಳೂರಲ್ಲಿ ಇದಾವೆ, ಅವೆಲ್ಲ ಸಂಘ ಸಂಘಟನೆಗಳು ಬಂದ್ಬಿಟ್ಟು ಒಂದಾಗ್ಬೇಕಾಗುತ್ತೆ. ಒಂದಾದ್ರೆ 100% ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತೆ ಏನ್ ಆಟೋಗೆ ಏನ್ ಫೇರ್ ಸಿಗ್ಬೇಕು ಅದು ಫೇರ್ ನ ಕರೆಕ್ಟ್ ಆಗಿ ಅವ್ರು ಫಿಕ್ಸ್ ಮಾಡ್ಬೇಕು. ಮತ್ತೆ ಇದು ಕ್ಯಾಬ್ ಗಳಿಗೆ ಏನ್ ಫೇರ್ ಇರುತ್ತೆ ಆ ಫೇರ್ ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಸರಿ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಹಿಂಗೆ ಒಬ್ರಲ್ಲೊಬ್ರು ಕಚ್ಚಾಡ್ಕೊಂಡಿದ್ರೆ ಅಷ್ಟೇ ಬೆಂಗಳೂರು ಕತೆ, ಡಿಪಾರ್ಟ್ಮೆಂಟ್ ಕತೆ. ಮತ್ತೆ ಅಗ್ರಿಕೇಟರ್ ಅಂತೂ ಹೆಂಗ್ ಬೇಕು ಹಂಗೆ ಡ್ರೈವರ್ಗಳನ್ನ ಡ್ಯಾನ್ಸ್ ಮಾಡಿಸೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು.
ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಎಲ್ಲರಿಗೂ. ನಮಸ್ಕಾರ.